So the main objective of auditing is to find out the accuracy of the financial statements or a financial position which is shown by our statements and profit and loss statements, whether they are accurate or not, or whether they are reliable or not. So here the objective is to ensure that the accounts reveal a true and fair view of the business and its transactions. So whatever the business transactions or business records has shown by the company, that we should cross check them, and we should ensure that accounts reveal true and fair view of the business transactions. The objective is to verify and establish that at a given date balance sheet presents true and fair view of the financial position of the business, and the profit and loss account gives the true and fair view of profit and loss. ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ಕೂಡ ಅದ್ರದ್ದು ಏನ್ ಪರ್ಪಸ್ ಇರ್ತದಲ್ಲ ಅದು ಸರಿಯಾಗಿದೆಯೋ ಇಲ್ಲೋ ಅಷ್ಟೇ ಮೇನ್ ಥಿಂಗ್ ಹಿಯರ್. ಇಟ್ ಈಸ್ ಟು ಬಿ ಎಸ್ಟಾಬ್ಲಿಷ್ಡ್ ದಟ್ accounting statements satisfy certain degree of reliability. Thus, the main objective of auditing is to form an independent judgment and opinion about the reliability of accounts and the truth and fairness of financial state of affairs and working results. So first main objective ಏನ್ರಿ ಆ ಒಂದು ಅಕೌಂಟಿಂಗ್ ಡೇಟಾ. ಸಪೋಸ್ ನೀವು ಬ್ಯಾಲೆನ್ಸ್ ಶೀಟ್ ತಗೊಳ್ಳೋದಾದ್ರೆ ಫೈನಾನ್ಷಿಯಲ್ ಪೊಸಿಷನ್ ಸರಿಯಾಗಿ ತೋರಿಸ್ತಾ ಇದೆಯಲ್ಲೋ, ಟ್ರೂ ಇದೇನೋ ಇಲ್ಲೋ, ಬರೀ ಸರಿಯಾಗಲ್ಲ ಅದು ಟ್ರೂ ಇದೇನೋ ಇಲ್ಲೋ, ಏನಾದ್ರು ಮ್ಯಾನಿಪುಲೇಟ್ ಮಾಡಿದಾರೆ ಇಲ್ಲೋ, ಸೊ ಟ್ರೂ ಅಂಡ್ ಫೇರ್ ವ್ಯೂ ತೋರಿಸ್ತಾ ಇದೆಯಲ್ಲೋ ಅದನ್ನ ಚೆಕ್ ಮಾಡ್ತಾರೆ. ದೆನ್ ಪ್ರಾಫಿಟ್ ಅಂಡ್ ಲಾಸ್ ಉದ್ದೇಶ ಏನ್ರಿ, ವೆದರ್ ಪ್ರಾಫಿಟ್ ಇದೇನೋ ಅಥವಾ ಲಾಸ್ ಇದೇನೋ ಅದು ಕರೆಕ್ಟ್ ಇದೇನೋ ಇಲ್ವೋ, ಅಥವಾ ಆಕ್ಚುಲಿ ಪ್ರಾಫಿಟ್ ಅಷ್ಟೇ ಇದೇನೋ ಇಲ್ಲೋ. ಸಪೋಸ್ ಕಡಿಮೆ ಪ್ರಾಫಿಟ್ ಇದ್ದಾಗ ಜಾಸ್ತಿ ತೋರಿಸ್ಬೋದು, ಅಥವಾ ಲಾಸ್ ಇದ್ದಾಗನು ಕೂಡ ಪ್ರಾಫಿಟ್ ಅಂತ ತೋರಿಸಿರ್ಬೋದು. ಸೊ ಹಾಗಾಗಿ ಈ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸರಿಯಾದ ಪಿಕ್ಚರ್ ನಮ್ಗೆ ತೋರಿಸ್ತಾ ಇದೇನೋ ಇಲ್ವೋ ಅಂತ ಡಿಟೆಕ್ಟ್ ಮಾಡ್ಲಿಕ್ಕೆ ನಾವು ಈ ಒಂದು ಆಡಿಟಿಂಗ್ ಅನ್ನ ಯೂಸ್ ಮಾಡ್ಕೋತೀವಿ. ದಟ್ ಇಸ್ ದಿ ಮೇನ್ ಆಬ್ಜೆಕ್ಟಿವ್ ಆರ್ ಮೇನ್ ಇಂಟೆನ್ಷನ್ ಆಫ್ ಯೂಸಿಂಗ್ ದಿಸ್ ಆಡಿಟಿಂಗ್. ಹೂ ಇಸ್ ರೈಟಿಂಗ್ ಹಿಯರ್? Then so on the basis of these results, that is auditing result, we can construct our own judgment about that business entity. Next, then subsidiary objectives. Subsidiary objectives ಏನು? The subsidiary objectives of auditing are ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್. ಫಸ್ಟ್ ಬರೀ ಕರೆಕ್ಟ್ ಆಯ್ತು ಇಲ್ಲ ಅಂತ ನೋಡಿ, ಸಪೋಸ್ ಏನೋ ಸರಿಯಾಗಿದ್ದಿಲ್ಲಪ್ಪ ಅವಾಗ ಸುಮ್ನೆ ಬ್ಯಾಡ್ ರಿಮಾರ್ಕ್ಸ್ ಮಾಡಿ ಬ್ಯಾಡ್ ರಿಮಾರ್ಕ್ಸ್ ಹಾಕ್ಬಿಟ್ಟು ಹೋಗ್ಬಿಟ್ರೆ ಅಲ್ಲ. ಸೊ ಹಿಯರ್ ಒನ್ ಶುಡ್ ಡಿಟೆಕ್ಟ್ ದಿ ಫ್ರಾಡ್ಸ್. ಏನಾದ್ರು ಫ್ರಾಡ್ ಮಾಡಿದ್ರೆ ಅದನ್ನ ಡಿಟೆಕ್ಟ್ ಮಾಡ್ಬೇಕಾಗ್ತದೆ. ದೆನ್ ವಿ ಶುಡ್ ಪ್ರಿವೆಂಟ್ ದಿ ಫ್ರಾಡ್. ಹಿಯರ್ ಸಬ್ಸಿಡರಿ ಮೇನ್ ಆಬ್ಜೆಕ್ಟಿವ್ ಇಸ್ ಟು ಚೆಕ್ ದಿ ಆರ್ ವೆರಿಫೈ ದಿ true and fair view of the financial data. Next, subsidiary objective, one should detect and prevent the frauds. Okay, the one of the most important subsidiary objective of auditing is the detection and prevention of fraud. So here fraud means what? Fraud refers to intentional misrepresentations. ಈಗ ಮಿಸ್ಟೇಕ್ಸ್ ಆಗಿದ್ರೆ ಏನೋ ಎಂಟ್ರ್ ಒಂದೇನೋ ಫಿಗರ್ಸ್ ಎಂಟರ್ ಮಾಡುವಾಗ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಏನೋ 10,000 1 lakh ಬರೆಯೋಲೆ 10 lakh ಬರ್ದಿರ್ಬೋದು, ಇಲ್ಲ 1 lakh ಬರ್ದಿರ್ಬೋದು, ಮಿಸ್ ಆಗಿರ್ಬೋದು. ಬಟ್ ಹಿಯರ್ ಫ್ರಾಡ್ ಮೀನ್ಸ್ ಇಟ್ ಈಸ್ ಇಂಟೆನ್ಷನಲ್ misrepresentation of financial information. Fraud may involve manipulation, falsification or alteration of records or documents. So ಇಲ್ಲಿ ಡಾಕ್ಯುಮೆಂಟ್ಸ್ ನ ಮ್ಯಾನಿಪುಲೇಟ್ ಮಾಡ್ಬೇಕಾಗ್ತದ, ಅಥವಾ ಸುಳ್ಳಾಗಿ ಬರಿಬಹುದು ಫಿಗರ್ಸ್ ನ, ಅಥವಾ ಆಲ್ಟರ್ ಮಾಡೋದಿರ್ತದ. ದೆನ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಅಸೆಟ್ಸ್. ಸೊ ಬರೇ ಒಂದು ಅಕೌಂಟಿಂಗ್ ಡೀಟೇಲ್ಸ್ ಅಲ್ಲಿ ನಾವು ಮ್ಯಾನಿಪುಲೇಟ್ ಮಾಡೋದಲ್ಲ, ಅಸೆಟ್ಸ್ ನ ಏನಾದ್ರು ಮಿಸ್ಅಪ್ರೋಪ್ರಿಯೇಷನ್ ಮಾಡ್ಕೊಂಡಿದ್ವಿ ಅಂದ್ರೆ, ಮಿಸ್ಯೂಸ್ ಮಾಡ್ಕೊಂಡಿದ್ವಿ ಅಂದ್ರೆ, ಸೊ ಅವಾಗೂ ಕೂಡ ಅದನ್ನು ಡಿಟೆಕ್ಟ್ ಮಾಡ್ಬೇಕಾಗ್ತದೆ. ದೆನ್ ಸಪ್ರೆಷನ್ ಆಫ್ ಎಫೆಕ್ಟ್ ಆಫ್ ಟ್ರಾನ್ಸಾಕ್ಷನ್ಸ್ ಫ್ರಮ್ ರೆಕಾರ್ಡ್ಸ್ ಆರ್ ಡಾಕ್ಯುಮೆಂಟ್ಸ್. ದೆನ್ ರೆಕಾರ್ಡಿಂಗ್ ಆಫ್ ದ ಟ್ರಾನ್ಸಾಕ್ಷನ್ಸ್ ವಿದೌಟ್ ಸಬ್ಸ್ಟೆನ್ಸ್. Then misapplication of accounting policies. Accounting policies na misapplication ಮಾಡೋದು, misapply ಮಾಡೋದು. These are the subsidiary objectives of the auditing. That is, first is detection and prevention. So fraud ಏನಾದ್ರೂ ಆಗಿದ್ರೆ ಅದನ್ನ ನಾವು ಡಿಟೆಕ್ಟ್ ಮಾಡಬೇಕು ಮತ್ತೆ ಅದನ್ನ ಪ್ರಿವೆಂಟ್ ಮಾಡಬೇಕು. ದೆನ್ ನೆಕ್ಸ್ಟ್ ಆ ಒಂದು ಇಂಟೆನ್ಷನ್ ಇಂದ ಈ ಆಡಿಟಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಥವಾ ಇಂಟ್ರೊಡ್ಯೂಸ್ ಮಾಡಿದ್ದು. ನೆಕ್ಸ್ಟ್ ಡಿಟೆಕ್ಷನ್ and prevention of errors. Errors means ಅಂದ್ರೆ ಬೈ ಮಿಸ್ಟೇಕ್ ಆಗಿರ್ಬೋದು.
So it is another important objective of auditing. Auditing ensures that there is no misstatement in the financial statements. Errors can be detected through checking and watching thoroughly books of accounts, ledger accounts, then vouchers and other relevant informations. So for example, ಇಲ್ಲಿ vouchers ಬಹಳ ಇಂಪಾರ್ಟೆಂಟ್ ಆಗ್ತದೆ ರೀ. ಸೊ vouchers ಆಗ್ಲಿ ಲೆಜರ್ ಅಕೌಂಟ್ಸ್ ಆಗ್ಲಿ ನಮ್ಗೆ ಯಾವಾಗ್ಲೂ ಪ್ರೂಫ್ ಇದ್ದಂಗೆ. ಸೊ ಅದನ್ನ ನಾವು ಸರಿಯಾಗಿ ಮೇಂಟೈನ್ ಮಾಡ್ಬೇಕಾಗ್ತದೆ. ಸೊ ಎನಿ ಟೈಮ್ ಏನೋ ಒಂದು ಮಿಸ್ಟೇಕ್ ಆಗಿದ್ರು ಅದನ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ನಮ್ಗೆ ವೋಚರ್ಸ್ ಹೆಲ್ಪ್ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು ಬ್ಯಾಂಕ್ ಅಲ್ಲಿ ಹೇಳೋದಾದ್ರೆ ನಾವ್ ಯಾರಿಗೋ ಪೇಮೆಂಟ್ ಮಾಡಿರ್ತೀವಿ, ಒಬ್ರು ಬಂದ್ ಪೇಮೆಂಟ್ ಕೇಳ್ತಾರ. ಸೊ ಅವ್ರದ್ದು ಎಲ್ಲ ಏನೋ ಪಾಸ್ಬುಕ್ ಎಲ್ಲ ತೋರ್ಸಿರ್ತಾರ. ಸೊ ಅದ್ರ ಪ್ರಕಾರ ಅದೇ ವ್ಯಕ್ತಿ ಕಸ್ಟಮರೇ ಬಂದಾರ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡ್ಕೊಂಡು ಅವ್ರದ್ದು ಪಾಸ್ಬುಕ್ ಎಲ್ಲ ನೋಡ್ಬಿಟ್ಟು ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದೆಯಲ್ಲ ಚೆಕ್ ಮಾಡಿ ಸಿಗ್ನೇಚರ್ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ವಾ ಅಂತ ನೋಡ್ಬಿಟ್ಟು ಎಲ್ಲ ಸಿಗ್ನೇಚರ್ ಸರಿಯಾಗಿ ತಗೊಂಡು ನಾವು ಕ್ಯಾಶ್ ಪೇಮೆಂಟ್ ಮಾಡಿರ್ತೀವಿ. ಸೊ ಅದಕ್ಕೆ ನಾವು ಸರಿಯಾಗಿ ವೋಚರ್ ಬರ್ದಿಟ್ಟಿರ್ತೀವಿ. ಓಕೆನಾ? ಓಕೆ. ಇಲ್ಲಿ ವೋಚರ್ ಅಂದ್ರೆ ಏನಾಗ್ತದೆ, ಒಂದು ಚೆಕ್ ನಾವು ಪ್ರೆಸೆಂಟ್ ಮಾಡಿರ್ತಾರೆ. ಸೊ ಅದನ್ನ ನಾವು ಚೆಕ್ ತಗೊಂಡ್ಬಿಟ್ಟು ಪೇಮೆಂಟ್ ಮಾಡಿ ಎಲ್ಲ ಟ್ರಾನ್ಸಾಕ್ಷನ್ ID ಎಲ್ಲ ಹಾಕಿ ಒಂದು ವೋಚರ್ ರೆಡಿ ಮಾಡಿ ಇಟ್ಟಿರ್ತೀವಿ. ಸೊ ಇವತ್ತೇನೋ ಪೇಮೆಂಟ್ ತಗೊಂಡ್ ಹೋಗಿರ್ತಾನೆ, ಅವನೇನೊಂದು 6 ತಿಂಗಳು ಬಿಟ್ಟು ಬರ್ತಾನೆ. ಸೊ ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊಂಡು ಈ 10,000 rupees ಅವ್ರ ಇದೇನ್ ಪೇಮೆಂಟ್ ಈ ಡೇಟ್ ಅಲ್ಲಿ ಮಾಡಿದ್ರಲ್ಲ ನಾನು ತಗೊಂಡೇ ಇಲ್ಲ, ನಾನು ಕ್ಯಾಶ್ ತಗೊಂಡೇ ಇಲ್ಲ. ಸೊ ಇದನ್ನ ನೀವು ಮಿಸ್ಅಪ್ರೋಪ್ರಿಯೇಟ್ ಮಾಡಿದ್ರಿ ಅಥವಾ ಫ್ರಾಡ್ ಆಗಿ ಬೇರೆ ನೀವು ಅಕೌಂಟ್ ಅಲ್ಲಿ ನೀವೇ ಡೆಬಿಟ್ ಮಾಡಿದ್ರಿ. ಸೊ ಇದನ್ನ ಈ ಅಮೌಂಟ್ ನಾನು ತಗೊಂಡಿಲ್ಲ ಅಂತ ಯಾರಾದ್ರೂ ನೆಕ್ಸ್ಟ್ ಒಂದಷ್ಟು ದಿನ ಬಿಟ್ಟು ಬಂದ್ ಕೇಳಿದ್ರಂದ್ರ ಸೊ ನಮ್ ಹತ್ರ ಪ್ರೂಫ್ ಇರ್ಬೇಕಾಗ್ತದಲ್ಲ. ಸೊ ಅವ್ನ ಅಕಸ್ಮಾತ್ ಚೆಕ್ ಇದ್ರಂತೂ ಓಕೆ, ನೋ ಪ್ರಾಬ್ಲಮ್. ಸಪೋಸ್ ಪೇ ಸ್ಲಿಪ್ ಒಳಗೆ ತಗೊಂಡಿದ್ದ, ಕರೆಕ್ಟ್? ಪೇ ಸ್ಲಿಪ್ ಅಥವಾ ವಿಡ್ರಾಲ್ ಸ್ಲಿಪ್ ಅಂತ ಹೇಳ್ತಾರೆ. ಸೊ ವಿಡ್ರಾಲ್ ಸ್ಲಿಪ್ ಅಲ್ಲಿ ಏನಾದ್ರು ಅಮೌಂಟ್ ಅನ್ನು ಸೈನ್ ಎಲ್ಲ ಮಾಡಿ ತಗೊಂಡಿದ್ದ, ನೀವು ಅವಾಗ ಏನ್ ಮಾಡ್ಬೇಕು, ಇಮಿಡಿಯೇಟ್ಲಿ ಯಾವ ಡೇಟಿಗೆ ಆ ಒಂದು ಪೇಮೆಂಟ್ ಆಗಿದೆ ಅಂತ ಚೆಕ್ ಮಾಡ್ಬಿಟ್ಟು ಆ ಪೇಮೆಂಟ್ ವೋಚರ್ ನಾವು ತೆಗಿಸ್ತೀವಿ. ಸೊ ವೋಚರ್ ಬಂಡಲ್ ತೆಗಿತೀವಿ, ಅದ್ರೊಳಗೆ ಅವರೇ ಸೈನ್ ಮಾಡಿದ್ರು ಇಲ್ಲೋ ಆ ಸೈನ್ ಚೆಕ್ ಮಾಡ್ಕೋತೀವಿ. ಸೊ ಅವಾಗ ಅದು ನಮ್ಗೊಂಥರ ಪ್ರೂಫ್ ಇದ್ದಾಗೆ. ಸೊ ಅಲ್ಲಿ ಏನಾದ್ರು ಸಪೋಸ್ ನಾವೇನಾದ್ರು ಅವ್ನು ಹೇಳ್ತಾನೆ ನಾನ್ 10,000 ತೆಗ್ದಿಲ್ಲ, ಬರೀ 1,000 ಅಷ್ಟೇ ತಗೊಂಡು ಹೋಗಿನಿ, ನೀವು 10,000 ಡೆಬಿಟ್ ಮಾಡಿದ್ರಿ. ಸೊ ಅವಾಗ ಅವನು ತೆಗೆದು ತೋರಿಸ್ಬೋದು, ನೀವು ಬರ್ದಿರೋದು 10,000 ಅಂತಾನೆ ಬರ್ದಿದ್ರಿ, ಅಷ್ಟು ಅಮೌಂಟ್ ನಿಮಗೆ ಕೊಟ್ಟಿದೀವಿ ಅಂತ ಹೇಳಿ. ಸೊ ಆ ಒಂದು ಏನು ನಮ್ಮ ಒಂದು ಸೆಕ್ಯೂರಿಟಿ ಪರ್ಪಸ್ ನಾವು ಸರಿಯಾಗಿ ವೋಚರ್ಸ್ ನ ಮೇಂಟೈನ್ ಮಾಡಬಹುದು. ಸಪೋಸ್ ಏನೋ ಎರರ್ ಆಗಿದ್ರು ಕೂಡ ವೋಚರ್ಸ್ ಅಥವಾ ಲೆಜರ್ ಅಕೌಂಟ್ಸ್ ನಮ್ಮ ಹತ್ರ ಪ್ರೂಫ್ ಅಂತ ಇದ್ರೆ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೂ ಅಥವಾ ರೆಕ್ಟಿಫೈ ಮಾಡ್ಲಿಕ್ಕೂ ನಮಗೆ ಹೆಲ್ಪ್ ಆಗ್ತದೆ. ಸೊ ಹಿಯರ್ detection and prevention of errors. For that we need all proofs like books of accounts ಬೇಕು, ledger accounts ಬೇಕು, then vouchers ಕೂಡ ಬೇಕಾಗ್ತದೆ. Then importance of auditing. ಯಾಕೆ ಬೇಕು ಆಡಿಟಿಂಗ್? ನಮ್ಗೆ ಎದಕ್ಕೆ ಬೇಕು? ಸೊ importance of auditing can be judged from the fact that even those organizations which are not covered by Companies Act get their financial statements audited. It has become a necessity for every commercial and non-commercial organizations. ಈಗ auditing ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಇದು ಎವ್ರಿ ಕಮರ್ಷಿಯಲ್ ಮತ್ತೆ ನಾನ್ ಕಮರ್ಷಿಯಲ್ ಆರ್ಗನೈಸೇಷನ್ ಕೂಡ ಅವ್ರಿಗೆ ಆಡಿಟ್ ಮಾಡಿಸ್ತಾ ಇದ್ದಾರೆ. ಆಮೇಲೆ ಯಾವ ಕಂಪ್ನೀಸ್ ಆಕ್ಟ್ ಅಲ್ಲಿ ಕವರ್ ಆಗೋದಿಲ್ಲ ಅವರು ಕೂಡ ಅವ್ರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಆಡಿಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ದಿ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್ ಕ್ಯಾನ್ ಬಿ ಸಮ್ ಲೈಕ್ ದಿ ಫಾಲೋವಿಂಗ್ ಪಾಯಿಂಟ್ಸ್. ಏನೇನು? Audited accounts help a sole trader in knowing the value of the business for the purpose of sale. So continuous ನಾವು ರೆಗ್ಯುಲರ್ ಆಗಿ ಅಕೌಂಟ್ಸ್ ಆಡಿಟ್ ಮಾಡಿಸ್ಕೊಂಡು ಇಟ್ಕೊಡೋದ್ರಿಂದ ನಮ್ಮ ಒಂದು ಬಿಸ್ನೆಸ್ ಗೆ ವ್ಯಾಲ್ಯೂ ಆಡ್ ಆಗ್ತದೆ. ಸೊ ಆಡಿಟೆಡ್ ಅಕೌಂಟ್ಸ್ ಅಂದ್ರೆ ಯಾರು ಬೇಕಾದ್ರೂ ಇಮಿಡಿಯೇಟ್ ಆಗಿ ಅದನ್ನ ಬ್ಲೈಂಡ್ಲಿ ರಿಲೈ ಮಾಡ್ಬೋದು ಅಥವಾ ನಂಬಬಹುದು. ಸೊ ಹಿಯರ್ ಸೋಲ್ ಟ್ರೇಡರ್ can know the value of his business. If his accounts are regularly audited, then he can sell his company or his business with that particular amount. Correct? Our sale value ಎಷ್ಟು ಅಥವಾ ಬಿಸ್ನೆಸ್ ವ್ಯಾಲ್ಯೂ ಎಷ್ಟೈತೆ ಅಂತ ಗೊತ್ತಾದ್ರೆ ಅವನಿಗೆ ಈಸಿಯಾಗಿ ಸೇಲ್ ಮಾಡುವ ಕೂಡ ಅದು ಹೆಲ್ಪ್ ಆಗ್ತದೆ. ಸೊ ಆಡಿಟ್ಸ್ ಇಲ್ಲ ಅಂದಾಗ ಅವ್ನು ಸೇಲ್ ಮಾಡ್ಲಿಕ್ಕೆ ಹೋದ್ರು ಕೂಡ ಅದ್ರದ್ದು ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ಅವನಿಗೆ ಏನೋ ಪ್ರಾಬ್ಲಮ್ ಆಗ್ಬೋದು. ಸೊ ಇಫ್ ಹೀಸ್ ಅಕೌಂಟ್ಸ್ ಆರ್ ಆಡಿಟೆಡ್, ದೆನ್ ಇಟ್ ವಿಲ್ ಬಿ helpful to know the value of the correct value of the business. Then dispute over correctness of profits can be avoided. So ಇಲ್ಲಿ ನಾವು ರೆಗ್ಯುಲರ್ ಆಗಿ ಆಡಿಟ್ ಮಾಡಿಸ್ಕೊಳ್ತಾ ಇದ್ವಿ ಅಂದ್ರೆ
ನಮ್ದು ಪ್ರಾಫಿಟ್ಸ್ ಅಮೌಂಟ್ಸ್ ಅಲ್ಲಿ ಪ್ರಾಫಿಟ್ ರಿಲೇಟೆಡ್ ಯಾವುದೇ ಡಿಸ್ಪ್ಯೂಟ್ಸ್ ಇದ್ರು ಕೂಡ ಅದನ್ನ ನಾವು ಅವಾಯ್ಡ್ ಮಾಡಬಹುದು. ನೆಕ್ಸ್ಟ್, ಶೇರ್ ಹೋಲ್ಡರ್ಸ್ ಹೂ ಡು ನಾಟ್ ನೋ ಅಬೌಟ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಕಂಪನಿ ಕ್ಯಾನ್ ಜಡ್ಜ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್ ಫ್ರಮ್ ಆಡಿಟೆಡ್ ಅಕೌಂಟ್ಸ್. ಸೊ ಶೇರ್ ಹೋಲ್ಡರ್ಸ್ ಬಹಳ ಇಂಪಾರ್ಟೆಂಟ್. ಸೊ ದೇ ಆರ್ ಇನ್ವೆಸ್ಟಿಂಗ್ ಇನ್ ಅವರ್ ಬಿಸ್ನೆಸ್. ಸೊ ಶೇರ್ ಹೋಲ್ಡರ್ಸ್ ಅವರು ಡೇ ಟು ಡೇ ಬಂದು ಏನೇನಾಯ್ತು, ಡೇ ಟು ಡೇ ಟ್ರಾನ್ಸಾಕ್ಷನ್ ಅಂತೂ ಚೆಕ್ ಮಾಡೋದಿಲ್ಲ, ಅಥವಾ ಇವತ್ತು ಪ್ರಾಫಿಟ್ ಆಗಿದೆಯಾ ಅಥವಾ ನಾಳೆ ಲಾಸ್ ಆಗಿದೆಯಾ ಅವರು ರೆಗ್ಯುಲರ್ ಆಗಿ ಚೆಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ shareholders mainly rely on the audited accounts. If accounts are audited, then they are ready to invest in the business. So here shareholders who do not know the day-to-day administration of the company can judge the performance of that management or that business, how it is performing. So adana avaru ಈಸಿಯಾಗಿ ಆಡಿಟೆಡ್ ಅಕೌಂಟ್ಸ್ ಥ್ರೂ ಅನಲೈಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಆಡಿಟಿಂಗ್ ಇಂಪಾರ್ಟೆಂಟ್ ಆಗ್ತದೆ. ದೆನ್ it helps management in detecting and preventing errors and frauds. ಇದ್ರ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಏನಾದ್ರೂ ಎರರ್ ಆಗಿದ್ರೆ ಇಮಿಡಿಯೇಟ್ ನಾವು ರೆಕ್ಟಿಫೈ ಮಾಡ್ಕೊಳ್ಬಹುದು. ಫ್ರಾಡ್ ಆಗಿದ್ರೆ ಅದನ್ನು ಕೂಡ ನಾವು ಐಡೆಂಟಿಫೈ ಮಾಡ್ಬಿಟ್ಟು ಅದಕ್ಕೆ ತಕ್ಕಂತ ಆಕ್ಷನ್ಸ್ ನಾವು ತಗೊಳ್ಬಹುದು. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಗೆಟ್ಸ್ ಅಡ್ವೈಸ್ ಆನ್ ಫೈನಾನ್ಷಿಯಲ್ ಅಫೇರ್ಸ್ ಫ್ರಮ್ ದಿ ಆಡಿಟರ್ಸ್. ಸೊ ಹಿಯರ್ ಮ್ಯಾನೇಜ್ಮೆಂಟ್ ರೆಗ್ಯುಲರ್ ಆಗಿ ಆಡಿಟ್ ಮಾಡಿಸ್ತಾ ಇದ್ದಾಗ ದೇ ಮೇ ಗೆಟ್ ಮೋರ್ ನಾಲೆಜ್ from the auditors, because auditors are more experienced, they have more knowledge, skills. So management can get the advice from the auditors relating to their financial affairs. ಏನೋ ಒಂದು ಹೊಸ ಪ್ಲಾನ್ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ so they may get suggestions from the auditors. Next, long and short term creditors depend on the audited financial statements while taking decision to grant credit to the business houses. So obviously ಈಗ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡ್ಬೇಕಾಗಿರ್ತದೆ, ಎಕ್ಸ್ಪಾಂಡ್ ಮಾಡುವಂತ ಟೈಮ್ ನಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಮನಿ ಬೇಕಾಗಿರ್ತದೆ, ಫೈನಾನ್ಸ್ ಬೇಕಾಗಿರ್ತದೆ. ಸೊ ಫೈನಾನ್ಸ್ ಗಂತ ಬ್ಯಾಂಕಿಗೆ ಅಥವಾ ಕ್ರೆಡಿಟರ್ಸ್ ಹತ್ರ ಕ್ರೆಡಿಟ್ ಕೊಡೋಕ್ಕಿಂತ ಮುಂಚೆ ಎಲ್ಲ ಅಕೌಂಟ್ಸ್ ಡೀಟೇಲ್ ಚೆಕ್ ಮಾಡ್ತಾರೆ. ಪ್ರತಿಯೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅದಿದು ನೋಡ್ಕೊಂತ ಕೊಡಾಕ ಕ್ರೆಡಿಟರ್ಸ್ ಆಗ್ಲಿಕ್ಕಿಲ್ಲ, ಅವ್ರಿಗೆ ಅಷ್ಟು ನಾಲೆಜ್ ಇರ್ಲಿಕ್ಕಿಲ್ಲ. ಸೊ ಅವರು ಬ್ಲೈಂಡ್ಲಿ ರಿಲೈ ಆನ್ ದಿ ಆಡಿಟೆಡ್ ಅಕೌಂಟ್ಸ್. ಸಪೋಸ್ ಈ ಒಂದು ಅಕೌಂಟ್ಸ್ ಆಡಿಟ್ ಆಗೈತಿ ಅಂದಾಗ, ಏನಾದ್ರು ಆಡಿಟರ್ಸ್ ಆಗಿರೋ ಅಕೌಂಟ್ಸ್ ಅಂದ್ರೆ ಈಸಿಯಾಗಿ ಅವರು ಲೋನ್ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಸೊ ದೇ ಮೇ ಟೇಕ್ ಡಿಸಿಷನ್ ಟು ಗ್ರಾಂಟ್ ದಿ ಕ್ರೆಡಿಟ್ ಟು ದಿ ಬಿಸ್ನೆಸ್ ಹೌಸಸ್. ನೆಕ್ಸ್ಟ್, ಇಂಪಾರ್ಟೆನ್ಸ್. Taxation authorities depend on audited statements in assessing the income tax, sales tax, and wealth tax liability of the business. So here audit ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇವನ್ ಟ್ಯಾಕ್ಸ್ ಅಥಾರಿಟೀಸ್ ಕೂಡ ಆಡಿಟೆಡ್ ಸ್ಟೇಟ್ಮೆಂಟ್ಸ್ ಮೇಲೆನೆ ಡಿಪೆಂಡ್ ಆಗಿರ್ತಾರೆ ಫಾರ್ ಅಸೆಸಿಂಗ್ ದೇರ್ ಇನ್ಕಮ್ ಟ್ಯಾಕ್ಸ್ ಎಷ್ಟಾಗ್ತದೆ, ಸೇಲ್ಸ್ ಟ್ಯಾಕ್ಸ್ ಎಷ್ಟು, ವೆಲ್ ಟ್ಯಾಕ್ಸ್ ಎಷ್ಟು, ಲಯಬಿಲಿಟಿ ಆಫ್ ದಿ ಬಿಸ್ನೆಸ್ ಎಲ್ಲಾನು ಅಸೆಸ್ ಮಾಡ್ಲಿಕ್ಕೂ ಕೂಡ ಅವರಿಗೆ ಹೆಲ್ಪ್ ಆಗ್ತದೆ. ಸಪೋಸ್ ಆಡಿಟೆಡ್ ಸ್ಟೇಟ್ಮೆಂಟ್ಸ್ ಇದ್ರೆ ಅವ್ರಿಗೆ ಈಸಿಲಿ ಇದನ್ನೆಲ್ಲ ಅಸೆಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ದೆನ್ ಆಡಿಟೆಡ್ ಅಕೌಂಟ್ಸ್ ಆರ್ ಯೂಸ್ಫುಲ್ ಫಾರ್ ದಿ ಗವರ್ಮೆಂಟ್ ವೈಲ್ ಗ್ರಾಂಟಿಂಗ್ ಸಬ್ಸಿಡೀಸ್ ಎಟ್ಸೆಟ್ರಾ. ಸೊ ಇಲ್ಲೂ ಕೂಡ ಆಡಿಟ್ ಯೂಸ್ಫುಲ್ ಆಗ್ತದೆ. ಹೇಗೆ ಆಡಿಟೆಡ್ ಅಕೌಂಟ್ಸ್ ಆರ್ ವೆರಿ ಯೂಸ್ಫುಲ್ ಫಾರ್ ದಿ ಗವರ್ಮೆಂಟ್ ಈಸಿ ಆಗ್ತದೆ ವೈಲ್ ಗ್ರಾಂಟಿಂಗ್ ಎನಿ ಸಬ್ಸಿಡೀಸ್ ಟು ದಿ ಬಿಸ್ನೆಸ್. Next, it can be used by insurance companies to settle the claims arising on account of loss by fire. So ಎಲ್ಲೂ ಆಗ್ಲಿ ಆಡಿಟೆಡ್ ಅಕೌಂಟ್ಸ್ ಇದ್ರ ಅದಕ್ಕೆ ಮೋರ್ ವರ್ತ್ ಇರ್ತದೆ, ವ್ಯಾಲ್ಯೂ ಜಾಸ್ತಿ ಇರ್ತದೆ. ಅದನ್ನ ಎಲ್ಲರೂ ಬ್ಲೈಂಡ್ ರಿಲೇ ಮಾಡ್ತಾರೆ, ನಂಬ್ತಾರೆ. ಸೊ ಹೀಗಾಗಿ ಅದ್ರ ಮೇಲೆ ಟ್ರಸ್ಟ್ ಇರ್ತದೆ. ಸೊ ಹೀಗಾಗಿ ಯಾವುದೇ ಒಂದು ಫೀಲ್ಡ್ ಅಲ್ಲೂ ಕೂಡ ಇಮಿಡಿಯೇಟ್ ಆಗಿ ನಮ್ಗೆ ಫೇವರ್ ಆಗ್ತದೆ. ಸೊ ಈವನ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕೂಡ ಅವ್ರು ಹೇಳ್ತಾ ಇದಾರೆ, ಏನೋ ಲಾಸ್ ಆಯ್ತು, ಸ್ಟಾಕ್ ಎಲ್ಲ ಲಾಸ್ ಆಯ್ತು, ಸೊ ಅದನ್ನ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ನೀವು ಲಾಸ್ಟ್ ಇಯರ್ ಏನೋ ಆಡಿಟ್ ಆಗಿರುವಂತ ಅಕೌಂಟ್ಸ್ ನೀವು ತೋರಿಸಿದ್ರೆ ಸ್ಟಾಕ್ ವ್ಯಾಲ್ಯೂ ಎಷ್ಟದ, ಸ್ಟಾಕ್ ಎಷ್ಟಿತ್ತು ಕರೆಕ್ಟ್, ಇಫ್ ಆಡಿಟ್ ಆಗಿತ್ತಂದ್ರೆ ಈಸಿಯಾಗಿ ನಂಬೋದು. ಸಪೋಸ್ ಆಡಿಟ್ ಇರ್ಲಿಲ್ಲ, ನೀವು ಸುಮ್ಮನೆ ಹೋಗಿ ತೋರಿಸಿದ್ರಿ, ಅವಾಗ ಇವನ್ ಇನ್ಶೂರೆನ್ಸ್ ಕಂಪ್ನಿಯವ್ರು ಕೂಡ ನಂಬೋದಿಲ್ಲ. ಓಕೆ, ನೀವು ಫಾರ್ ಎಕ್ಸಾಂಪಲ್ 10 lakh ಸ್ಟಾಕ್ ಇತ್ತು, ಬಟ್ ನೀವು 15 lakh ತೋರಿಸಿದ್ರಿ ಅಂದ್ರೆ ಅದನ್ನ ಹೆಂಗ್ ನಂಬೋದು ಇವರು ಸ್ಟಾಕ್ ಇನ್ಶೂರೆನ್ಸ್ ಅವರು. ಸೊ ಸಪೋಸ್ ಆಡಿಟರ್ ಆಲ್ರೆಡಿ ಅಷ್ಟು ಅಮೌಂಟ್ ಅಂತೆಲ್ಲ ಆಡಿಟೆಡ್ ಇತ್ತಂದ್ರ ಈಸಿಲಿ ಅವರು ಅದನ್ನ ನಂಬಿ ಅಷ್ಟು ಇನ್ಶೂರೆನ್ಸ್ ಕ್ಲೇಮ್ ನ ಕೂಡ ಈಸಿಯಾಗಿ ಮಾಡ್ಕೊಳ್ಬಹುದು. ದೆನ್ ಆಡಿಟಿಂಗ್ ಅಕೌಂಟ್ಸ್ ಸರ್ವ್ಸ್ ಆಸ್ ಎ ಬೇಸಿಸ್ ಫಾರ್ ಕ್ಯಾಲ್ಕುಲೇಟಿಂಗ್ purchase consideration in case of amalgamation and absorptions. ಸೊ ಆಡಿಟೆಡ್ ಅಕೌಂಟ್ಸ್ ಇತ್ತಂದ್ರೆ ಸಪೋಸ್ ಏನ ಅಮಲ್ಗಮೇಷನ್ ಆಗ್ಬೋದು ಅಥವಾ ಅಬ್ಸಾರ್ಪ್ಷನ್ ಆಗ್ಬೋದು, ಯಾವ್ದಾದ್ರು ಮರ್ಜ್ ಆಗ್ಬೇಕು, ಇಂಥ ಒಂದು ಸಂದರ್ಭದಲ್ಲಿ ಸಿಚುವೇಶನ್ ನಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೂ ಕೂಡ ಈ ಆಡಿಟೆಡ್ ಅಕೌಂಟ್ಸ್ ಹೆಲ್ಪ್ ಆಗ್ತದೆ. ದೆನ್ ಇಟ್ ಸೇಫ್ಗಾರ್ಡ್ಸ್ ದಿ ಇಂಟ್ರೆಸ್ಟ್ ಆಫ್ ದಿ ವರ್ಕರ್ಸ್ ಬಿಕಾಸ್ audited accounts are useful for settling trade disputes for higher wages or
ಬೋನಸ್. ಸೊ ನೋಡ್ರಿ ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ಆಡಿಟೆಡ್ ಅಕೌಂಟ್ಸ್ ಇದ್ರೆ ಮೋರ್ ವರ್ತ್ ಇರ್ತದೆ, ಅದನ್ನ ಎಲ್ಲರೂ ಟ್ರಸ್ಟ್ ಮಾಡ್ತಾರೆ, ನಂಬ್ತಾರೆ. ಸೊ ಹಾಗಾಗಿ ಅಕೌಂಟ್ಸ್ ನ ಆಡಿಟ್ ಮಾಡಿಸ್ಬೇಕಾಗ್ತದೆ. ದೀಸ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್. ಸೊ ಎನಿ ಡೌಟ್ಸ್ ಇನ್ ದಿಸ್ ರಿಗಾರ್ಡ್? No, ma'am. Other students? No, ma'am. Total 56 students are there. Okay. So isto today. As today we have discussed about So today we have discussed about meaning, definitions, and objectives and importance of auditing. In next class, we'll discuss next part. Okay. Thank you. Thank you, ma'am.